ಇಳಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಬಿಡಾಡಿ ದನಗಳು ಎಲ್ಲೆಂದರಲ್ಲಿ ತಿರುಗಾಡುವುದಲ್ಲದೆ ವಾಹನ ಸವಾರರಿಗೆ ದಿಢೀರ್ನೆ ಅಡ್ಡ ಬಂದು ಅಪಘಾತಗಳಾದ ಉದಾಹರಣೆಗಳಿವೆ. ನಗರದ ಕಂಠಿ ವೃತ್ತ, ಸರ್ಕಾರಿ ಆಸ್ಪತ್ರೆಯ ರಸ್ತೆ, ಬಸ್ ಸ್ಟ್ಯಾಂಡ್ ಹತ್ತಿರ, ಮೇನ್ ಬಜಾರ್ನಲ್ಲಿಯೂ ಈ ದನಗಳ ತೊಂದರೆಯಿಂದ ಜನರು ರೋಸಿ ಹೋಗಿದ್ದಾರೆ. ಹಲವು ದನಕರುಗಳು ಅಪಘಾತಕ್ಕೀಡಾಗಿ ಗಾಯಗೊಂಡು ಚಿಕಿತ್ಸೆಯೂ ಇಲ್ಲದೆ ರಸ್ತೆಯಲ್ಲಿ ನರಕ ಯಾತನೆ ಅನುಭವಿಸ್ತಾ ಇದೆ. ಹಲವು ಬಾರಿ ನಗರಸಭೆಗೆ ಮನವಿ ಮಾಡಿದರೂ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ಪರಶುರಾಮ್ ಬಿಸಿಲದಿನ್ ಆರೋಪಿಸಿದರು. ಬಹು ದಿನಗಳಿಂದ ಇಳಕಲ್ ನಗರದಲ್ಲಿ ರೈತರು ಹಾಗೂ ದೇವರ ಹೆಸರಿನ ಮೇಲೆ ಬಿಡಾಡಿ ದನಗಳು ಹಾವಳಿ ಹೆಚ್ಚಾಗಿದೆ. ಮೂಕ ಪ್ರಾಣಿಗಳು ಬಾಯಿರೋದಿಲ್ಲ. ಬಾಯಿರುವ ವ್ಯಕ್ತಿಗಳು ಅವನ್ನ ಖರೀದಿಸಿ ಇಳಕಲ್ ನಗರದಲ್ಲಿ ತಂದು ಬಿಟ್ಟು ಅದೊಂದು ವ್ಯಾಪಾರದ ದಂಧೆ ಆಗಿದೆ. ಹೀಗಾಗಿ ನಗರಸಭೆಯ ಪೌರಾಯುಕ್ತರು ತಕ್ಷಣ ಎಚ್ಚೆತ್ತುಕೊಂಡು ದಿನನಿತ್ಯ ಕಂಠಿ ಸರ್ಕಲ್ದಿಂದ ಹಿಡಿದು ಗೋರ್ಮೆಂಟ್ ಹಾಸ್ಪಿಟ್ಲ್ ಹೊರಗೆ ಸುಮಾರು 50 ದನಗಳ ರೋಡ್ನಲ್ಲಿ ರಸ್ತೆ ಮಾರ್ಗದಲ್ಲಿ ಮಕ್ಕೊಂಡಿರ್ತಾವೆ. ಹಾಗಾಗಿ ಸಂಚಾರಕ್ಕೆ ಭಾಳ ಅಸ್ತವ್ಯಸ್ತ ಆಗ್ತಾ ಇದೆ. ಹೋಗುವ ಮಾರ್ಗದಲ್ಲಿ ಅವಕ್ಕೆ ಅಪಘಾತವಾಗಿ ಮುಂದೆ ಕಾಲು ನೋವಾಗಿ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾವೆ ಆಕಳುಗಳು. ಹಾಗೆ ಕಾಯಿಪಲ್ಲೆ ಮಾರ್ಕೆಟಿನಲ್ಲಿ ಸಂತೆ ಇರುವ ಕಾರಣದಿಂದ ಆ ಮಾರ್ಕೆಟ್ ಇರೋದೇ ಹತ್ತೆ ಇರೋದು. ಹಾಗಾಗಿ ಅಲ್ಲಿ ದೊಡ್ಡ ದೊಡ್ಡ ಗೂಳಿಗಳು ಆಕಳುಗಳು ಭಾಳ ಇರೋದರಿಂದ ಈಗಾಗಲೇ ಅಲ್ಲಿ 2 ಪ್ರಾಣ ಕಳ್ಕೊಂಡಿದ್ದಾರೆ, ಒಬ್ಬರು ಕೈ ಕಾಲು ಮುರಿದಿದ್ದಾರೆ. ಇನ್ನೂ ಮುಂದೆ ಅಂಥ ಅನಾಹುತ ಆಗಬಾರ್ದು ಅಂದರೆ ತಕ್ಷಣ ನಗರಸಭೆ ಅಧಿಕಾರಿಗಳು ಈ ಕ್ರಮ ಕೈಗೊಳ್ಳಬೇಕು. ಮತ್ತು ನಾನು ರೈತರಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಆ ಮೂಕ ಪ್ರಾಣಿಗಳನ್ನು ನಿಮ್ಮ ಮನೆಯಲ್ಲಿ ಕಟ್ಟಿಕೊಳ್ಳಿ. ನಿಮ್ಮ ವ್ಯವಸಾಯ ಅದರಿಂದ ಇರೋದರಿಂದ ಆ ಪ್ರಾಣಿಗಳನ್ನು ರಸ್ತೆಯಲ್ಲಿ ಬಿಟ್ಟು ಸಾರ್ವಜನಿಕ ತೊಂದರೆ ಮಾಡಬೇಡಿ ಅಂತೇಳಿ ತಮ್ಮ ರೈತರಲ್ಲಿ ಎಲ್ಲರಲ್ಲಿಯೂ ನಾವು ವಿನಂತಿಸಿಕೊಳ್ಳುತ್ತೇವೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.